ಯಾವುದಾದ್ರೂ ಒಂದು ಇವಾಗ ನೀವು ಹೇಳಿದ್ರಿ ಒಂದು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಮತ್ತೆ ಕೆಲವು ಇವಾಗ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಎಜುಕೇಶನ್ ಕೊಡಬೇಕು ಅಂತ ನೀವು ಅನ್ಕೊಂಡಿದ್ರಿ. ಆದರೆ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಲೇಟ್ ಆಗಲಿಲ್ವಾ? ಯಾಕೆ ಅಂದರೆ ನೀವು ಆಲ್ರೆಡಿ ಇವಾಗ 66 ವರ್ಷ. ಸೊ ಇನ್ನು ಎಷ್ಟು ದಿನ ಇರ್ಬೋದು ಮತ್ತೆ ಇದನ್ನ ಎಷ್ಟು ದಿನ ಇನ್ನು ಮೇಲಕ್ಕೆ ತಗೊಂಡು ಹೋಗ್ಬೋದು? ಯಾಕೆಂದ್ರೆ ನೀವು ಸ್ವಲ್ಪ ಮುಂಚೆನೇ ಸ್ಟಾರ್ಟ್ ಮಾಡಿದ್ರೆ ಇವಾಗ ಆಲ್ರೆಡಿ ತುಂಬಾ ಇನ್ನೂ ಜಾಸ್ತಿ ಎತ್ತರಕ್ಕೆ ಇದನ್ನ ತಗೊಂಡು ಹೋಗ್ಬೋದಿತ್ತು. ಆದ್ರೆ ಯಾಕೆ ಲೇಟ್ ಆಯ್ತು ನಿಮ್ಮ ಗುರಿ ಸಾಧಿಸೋದು? ಇದಕ್ಕೇನಂದ್ರೆ ಸ್ವಲ್ಪ ತಲೆ ಕೂದಲು ಹೋಗಬೇಕು. ಯಾಕಂದರೆ ಸ್ವಲ್ಪ ಮೆಚುರಿಟಿ ಬಂದರೆ ತುಂಬ ಸಲೀಸಾಗಿ ಇದು ಮಾಡೋಕ್ಕಾಗತ್ತೆ. ಮೆಚುರಿಟಿ ಬಂದರೆ ನಮಗೆ ಯಾವ ಥರ ರಿಸ್ಕ್ ತೊಗೊಳ್ತಾ ಇದ್ದೀವಿ, ಯಾವ ಥರ ಮಾಡಿದರೆ ಹೇಗೆ ಸರಿ ಮಾಡೋಕ್ಕಾಗತ್ತೆ. ಯಾಕಂದರೆ ಇದರಲ್ಲಿ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂದರೆ, ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಇದೇನೆಂದರೆ ಇಟ್ ಈಸ್ ವೆರಿ ಈಸಿ ಟು ಮೇಕ್ ಲಾಸಸ್. ಅಂದರೆ ಲಾಸಸ್ಸು ನಾವು ಸಲೀಸಾಗಿ ಮಾಡೋಕ್ಕಾಗತ್ತೆ ಬಿಸ್ನೆಸ್ಸಲ್ಲಿ. ಅದು ಆದಷ್ಟು ಅದೇ ಲಾಸ್ ಬರುತ್ತೆ. ಪ್ರಾಫಿಟ್ ಬರಬೇಕಂದ್ರೆ ತುಂಬ ಕಷ್ಟಪಡಬೇಕು. ಅಂದ್ಕೊಂಡಿದ್ದ ಥರ ಆಗಲ್ಲ. ನಾವು ತುಂಬ ಕಷ್ಟಪಟ್ಟು ಅಂದ್ಕೊಂಡಿದ್ದ ಥರ ಮಾಡೋದಕ್ಕೆ ತುಂಬ ಧೈರ್ಯ ಇರಬೇಕು. ಅದಕ್ಕೋಸ್ಕರ ಸಪೋರ್ಟ್ ಇರಬೇಕು, ಫೈನಾನ್ಷಿಯಲ್ ಸಪೋರ್ಟು ಇರಬೇಕು. ನಮ್ಮ ಹತ್ರ ಇರೋ ದುಡ್ಡು ಸಾಕಾಗಲ್ಲ.